ನನಗೆ ಹಾಸ್ಯಾಸ್ಪದ ಏನು ಅನ್ಸೋದು ಅಂದರೆ, ಮೊನ್ನೆ ವಿಜೇಂದ್ರ ಅವರು ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ಕೂತಿದ್ರು, KPSCಗೆ ಹೋಗಿದ್ರು, ಆರ್ ಅಶೋಕ್ ಅವರು, ನಾರಾಯಣ ಸ್ವಾಮಿ ಚೆಲುವಾದಿ ಅವರು. ಇದು ನಾನು ನೋಡಿಬಿಟ್ಟೆ ನನಗೆ ಆಶ್ಚರ್ಯ ಆಯಿತು. ಮೆಂಬರ್ ಮಾಡಿದ್ದು ಸೌಕಾರ್ಗಳಿಗೆ ಅವರೇ, ಚೇರ್ಮನ್ ಮಾಡಿದ್ದು ಅವರೇ. ಮತ್ತು ಇವತ್ತು ಅವ್ರ ಮೇಲೆ ಆರೋಪ ಬಂದಾಗ ಹೈಕೋರ್ಟ್ನಲ್ಲಿ ವಕೀಲರು ಯಾರು ಡಿಫೆಂಡ್ ಮಾಡ್ತಾ ಇದ್ದಾರೆ ಅವರು ಕೂಡ ಅವ್ರ ಪಕ್ಷದವರೇ. ಸುಮ್ಮನೆ ಅಲ್ಲಿ ಹೋಗಿ ಮಕ್ಕಳಿಗೆ ಯಾಕೆ ದಾರಿ ತಪ್ಪಿಸ್ತಾ ಇದ್ದಾರೆ ವಿಜೇಂದ್ರ ಅವರು? ವಿಜೇಂದ್ರ ಅವ್ರ ಫೋಟೋನೇ ಇದೆ ಅಂತಲ್ಲ ಸೌಕರ್ ಅವ್ರ ಮನೆಯಲ್ಲಿ, ಯಾವ ಗಾಂಧೀಜಿ ಫೋಟೋ ಇಲ್ಲ, ಮೋದಿಜಿ ಫೋಟೋ ಇಲ್ಲ, ಓನ್ಲಿ ಯಡಿಯೂರಪ್ಪ ಜಿ ಆ್ಯಂಡ್ ವಿಜೇಂದ್ರ ಜಿ ಅಂತಲ್ಲ. ಅದಕ್ಕೆ ಉತ್ತರ ಕೊಟ್ಟಿದ್ದಾರ ಇಲ್ಲ? ನಾನಲ್ಲ ಸ್ವಾಮಿ, ದಯವಿಟ್ಟು ಇದು ನನ್ನ ಮಾತುಗಳಲ್ಲ, ಸ್ವತಃ BJP ಪಕ್ಷದವರೇ ಹೇಳ್ತಾ ಇರೋದಿದ್ದು. ಸಸ್ಪೆಂಡ್ ಆಗಿರ್ಬೋದು, ಇರೋರು ಇರ್ಬೋದು. ನೀವು ಖಾಸಗಿಯಾಗಿ ಎಲ್ಲ ನಿಮ್ಗೆ ಗೊತ್ತಿರ್ತದೆ, ಮಾಧ್ಯಮ ಸ್ನೇಹಿತರು ಸುಮ್ಮನೆ ನನ್ನ ಬಾಯಿನಲ್ಲಿ ಕೇಳ್ತೀರ ನೀವು, ಎಲ್ಲನೂ ನಿಮ್ಗೆ ಗೊತ್ತಿರ್ತದೆ. ಯಾರು ಏನು ಮಾತಾಡಿದ್ದಾರೆ, ಯಾರು ಏನು ಹೇಳಿದ್ದಾರೆ ಅಂತ. BJPದವ್ರಿಗೆ ಖಾಸಗಿಯಾಗಿ ಮಾತಾಡಿ, ಯಾರು ಶಿಷ್ಯ, ಯಾರು ದತ್ ಮಗ ಅಂತ. ಸೌಕಾರ್ ಅವರು ಯಾರು ಇವಾಗ ಡಿಫೆಂಡ್ ಮಾಡ್ತಾ ಇರೋದ್ರಿ? ಕೋರ್ಟ್ನಲ್ಲಿ ಯಾರು ಡಿಫೆಂಡ್ ಮಾಡ್ತಾ ಇರೋದು? ಯಾರು ಸ್ನೇಹಿತರು? BMRCಯಲ್ಲಿ ₹1 ಜಾಸ್ತಿ ಆದರೆ ಬಂದು ಸರ್ಕಾರ ಮೇಲೆ ಬೀಳ್ತಾರಲ್ಲ, ಎಲ್ಲೋದ್ರು ಅವರೆಲ್ಲರೂ? ಟೋಲ್ ಜಾಸ್ತಿ ಆಯ್ತಲ್ಲ, ಮೈಸೂರು ಟೋಲ್ ಜಾಸ್ತಿ ಆಯ್ತಲ್ಲ, ಬಾಯ್ಬಿಟ್ರ? ಸೊ ಅದರಿಂದ ಇವೆಲ್ಲನೂ ಇದ್ದೇ ಇರ್ತದೆ. ವಿ ಆರ್ ಕಮಿಟೆಡ್ ಫಾರ್ ದ ಫ್ಯೂಚರ್ ಆಫ್ ಅವರ್ ಯೂತ್ ಅಷ್ಟೇ. ಥ್ಯಾಂಕ್ ಯು. ಪೊಲೀಸ್ ಇಲಾಖೆಯಲ್ಲಿ ಒಂದು 10 ವರ್ಷಗಳಿಂದ ರಿಕ್ವೆಸ್ಟ್ ಇದೆ ಸರ್. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಂಗಳೂರು ಕೆಲಸ ಮಾಡ್ತಾರೆ, ಸರ್ವಿಸ್ ಬಿಟ್ಕೊಂಡು ಅವರು ಹೋಗ್ತೀವಿ ಅಂತಕ್ಕಂಥ ನೋಡಿ, ಮೊನ್ನೆ ಬಂದಿದ್ರು, ಗೊತ್ತಿಲ್ಲ ಅಂತ ಇಲ್ಲ. ಯಾರೇ ಹೋಮ್ ಮಿನಿಸ್ಟರ್ ಇದ್ರೂ ಕೂಡ ಸರ್, ಅಥವಾ ಯಾವುದೇ ಇಲಾಖೆ ಮಂತ್ರಿಗಳಿರ್ಬೇಕು, ರ್ಯಾಷನಲೈಸೇಷನ್ ಮಾಡಬೇಕು. ಈಗ ನಿಮ್ಗೆ ನೆನಪಿದ್ರೆ ಸದನದಲ್ಲಿ ಒಂದು 10 ವರ್ಷದ ಹಿಂದೆ ನಾನು ಮಾತನಾಡಿದ್ದೆ, BMTCನಲ್ಲಿ ನೀವು ಗ್ರೂಪ್ C ಗ್ರೂಪ್ T ತೆಗೆದುಬಿಟ್ರೆ ಇಟ್ ವಿಲ್ ಕೊಲ್ಯಾಪ್ಸ್. ಎಲ್ಲ ನಿಮ್ಮ ಕಲ್ಯಾಣ ಕರ್ನಾಟಕದವರು, ಮುಂಬೈ ಕರ್ನಾಟಕದವರೇ ಇರೋದಲ್ಲಿ. ಸೊ ರ್ಯಾಷನಲೈಸಿಂಗ್ ಏನು ಮಾಡಬೇಕು, ಇಟ್ಸ್ ಇನ್ ಪ್ರೊಸೆಸ್. ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ಸರ್ 371J ತಂದಿದ್ದೆ ನಾವು, ರೂಲ್ ಮಾಡಿದ್ದೆ ನಾವು, ಅದರಲ್ಲಿ ಪ್ರಮುಖವಾಗಿ ಇದ್ದಿದ್ದೆ ನಾನು. ಸೊ ಡೋಂಟ್ ವರಿ ಅಬೌಟ್ ಇಟ್, ವಿ ವಿಲ್ ಎನ್ಶೋರ್ ಇಟ್ ಇಸ್ ಡನ್. ಸ್ವಲ್ಪ ಟೈಮ್ ಕೊಡಿ. ಈಗ ಮೇಡಮ್, ವಿ ವಿಲ್ ಸಿ ರಾಚಣ್ಣ ಅವರೇ, ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಅಥವಾ ರೂಲನ್ನು ನಾನು ಚೇಂಜ್ ಮಾಡೋಕ್ಕಾಗಲ್ಲ, ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ದಯವಿಟ್ಟು ಕ್ಷಮಿಸಬೇಕು, ನಂದು ಒಂದು ಫ್ಲೈಟ್ ಇದೆ, ಇಫ್ ಯು ಡೋಂಟ್ ಮೈಂಡ್. ಈಗ ನಾವು ಕೇಳಿದ್ದೀವಿ, ಇವಾಗ ಇದು ಇನ್ನೂ ಮೊದಲನೇ ಕೇಸ್ ರೀ. ಇದು ಒಂದು ಹೇಳ್ತೀನಿ ಕೇಳಿ, ಇನ್ನೂ ಒಂದು 4-5 ಕೇಸ್ ಹಾಕ್ತಾರೆ ನನ್ನ ಮೇಲೆ ಯಾವುದಕ್ಕೂ. ಮತ್ತೆ ನಾನು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಹೇಳ ನಿಮಗೆ. ಕೇಸ್ ಹಾಕ್ತಾರೆ, ಯಾವುದೋ ಒಂದು ಸುಳ್ಳು ವದಂತಿ ರಿಪೋರ್ಟ್ ಕ್ರಿಯೇಟ್ ಮಾಡ್ತಾರೆ, ಗವರ್ನರ್ ಹತ್ರ ಹೋಗ್ತಾರೆ, ಪ್ರಾಸಿಕ್ಯೂಷನಿಗೆ ಕೇಳ್ತಾರೆ. ಈಗಾಗಲೇ MHAದವರು ಈಗಾಗಲೇ ನಮ್ಮ IT ದಾಖಲೆಗಳು, ಅಫಿಡವಿಟ್ಟು ಅವೆಲ್ಲನೂ ಪರಿಶೀಲನೆ ಮಾಡ್ತಾರೆ. ಒಂದು IT ರೇಡ್ ಆಗುತ್ತೆ, ಒಂದು ED ರೇಡ್ ಆಗ್ತದೆ, ಮತ್ತು ನಮಗೆ ಮೇಲಿಂದ ಒಂದು ಏನು ಅನಾನಿಮಸ್ ಕಂಪ್ಲೇಂಟ್ ಹೋಗುತ್ತೆ, ಅದಕ್ಕೂ ಒಂದು ಪ್ರಾಸಿಕ್ಯೂಷನ್ ಕೇಳ್ತಾರೆ. ರೆಡಿ ಇದ್ದೀನಿ ರೀ, ನಮ್ಮ ಹತ್ರ ಕಳ್ಕೊಳಕ್ಕೇನಿದೆ?